ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುತೇಕ ತಾಲೂಕುಗಳು ಬೆಟ್ಟ ಗುಡ್ಡ ಗಿರಿ ಪ್ರದೇಶದಿಂದ ಕೂಡಿದ ಬಯಲು ಸೀಮೆ ಕಾಡು ಮೇಡು ರಸ್ತೆಗಳ ಪಕ್ಕದ ಸಾಲು ಮರಗಳಿಗೆ ಬೇಸಿಗೆ ಇಷ್ಟವಾದ ಕಾಲ. ಮನುಷ್ಯರಿಗೇನು ಹಬ್ಬ ಬಿಸಿಲು ಪ್ರಾರಂಭವಾಯಿತು, ಹೇಗಪ್ಪ ಹೊರಗಡೆ ಹೋಗೋದು ಅನಿಸುತ್ತಿರಬಹುದು. ಆದರೆ ಬಯಲಿನಲ್ಲಿರುವ ಮುತ್ತಕದ ಮರಗಳು, ಸಾಲು ಮರಗಳು ತಮ್ಮ ಮೈ ತುಂಬ ಹೊದ್ದುಕೊಂಡಿರುವ ಕೆಂಪು ಹಳದಿ ಹೂವಿನ ಅಲಂಕಾರ ಬೇಡವೆಂದರೂ ಕೈ ಬೀಸಿ ಕರೆಯುತ್ತವೆ. ಆ ಕಡೆ ಕಣ್ಣಾಯಿಸಿದರೆ ಸಾಕು, ನಿಮ್ಮ ಕಣ್ಣು ತಾನಾಗಿ ತಮ್ಮ ಟೊಂಗೆಗಳಲ್ಲಿ ರಾಶಿ ರಾಶಿಯಾಗಿ ಬಿಟ್ಟಿರುವ ಹೂವಿನ ಅಲಂಕಾರವನ್ನೇ ನೋಡುವಂತೆ ಆಹ್ವಾನ ನೀಡುತ್ತವೆ. ಗುಡಿಬಂಡೆ ಕಾಡಿನಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಹೊಲಗಳಲ್ಲಿ ಮುತ್ತುಕದ ಸಾವಿರಾರು ಮರಗಳು ಕಂಡುಬರುತ್ತವೆ. ಈ ಮರವನ್ನು ಕನ್ನಡದಲ್ಲಿ ಬ್ರಹ್ಮ ವೃಕ್ಷ ಎನ್ನುತ್ತಾರೆ. ಆಂಗ್ಲದಲ್ಲಿ ಮರವನ್ನು ಫ್ಲೇಮ್ ಆಫ್ ಫಾರೆಸ್ಟ್ ಎಂದು ಕರೆಯುತ್ತಾರೆ. ಮದುವೆ, ಸಭೆ, ಸಮಾರಂಭಗಳಲ್ಲಿ ಮುತ್ತುಗದ ಎಲೆಯಲ್ಲಿ ಊಟ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಇದು ಆಯುರ್ವೇದ ಕೃಷಿ ಕಾರ್ಯಗಳಲ್ಲಿ ಬಳಕೆಯಾಗುತ್ತದೆ. ಇದರ ಚಕ್ಕೆಯನ್ನು ಹಾಲಿನಲ್ಲಿ ಮರ್ದನ ಮಾಡಿ ಬಳೆದುಕೊಂಡ್ರೆ ಸೌಂದರ್ಯ ವೃದ್ಧಿಯಾಗುತ್ತದೆ. ಹಾಗೆ ಅರಣ್ಯ ಇಲಾಖೆಯವರು ನೆಟ್ಟಿರುವ ರಸ್ತೆ ಇಕ್ಕೆಲಗಳಲ್ಲಿನ ಸಾಲು ಮರಗಳು ಬಿಟ್ಟಿರುವ ಹಳದಿ ಮರಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿವೆ. ಕನ್ನಡ ನಾಡಿನ ಭುವನೇಶ್ವರಿಯ ಕೆಂಪು ಹಳದಿ ಸೀರೆಯುಟ್ಟಂತೆ ಭಾವಿಸುವಂತಾಗಿದೆ. ಈ ಪ್ರಕೃತಿ ಸೌಂದರ್ಯದ ಬಗ್ಗೆ ನಮ್ಮ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಆ ಹೂವಿನ ಅಲಂಕಾರದ ಬಗ್ಗೆ ವರ್ಣಿಸಿದ ಮಾತುಗಳನ್ನು ಒಮ್ಮೆ ಕೇಳೋಣ ಬನ್ನಿ. ಈ ಬೇಸಿಗೆ ಬಂದ ತಕ್ಷಣ ನಮಗೆ ಒಂದು ರೀತಿಯ ಬಿಸಿ ವಾತಾವರಣ ಇರುತ್ತೆ. ಆದರೆ ಬಿಸಿ ವಾತಾವರಣದಲ್ಲಿ ನಮಗೆ ಈ ಒಂದು ಹಸಿರಿನ ಮತ್ತು ಕೆಂಪಿನ ಒಂದು ಕಲರವ, ಹೂಗಳ ಕಲರವ ಅಂತ ಹೇಳ್ಬೋದು. ಮೊಟ್ಟ ಮೊದಲಾಗಿ ಮೋತುಗದ ಮರಗಳು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನೋಡಿದ್ರು ಕೂಡ ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಸಾವಿರಾರು ಈ ಒಂದು ಕೆಂಪು ಬಣ್ಣದ ಈ ಒಂದು ಮೋತುಗದ ಹೂಗಳು ಬಿಡುತ್ತೆ. ಈ ಮೋತುಗದ ಹೂವು ಅಂದರೆ ಇದು ಒಂದು ಗಿಣಿ ಕೊಕ್ಕಿನಂತೆ ಇರುತ್ತೆ, ಹಡಗಿನಂತೆ ಇರುತ್ತೆ. ಇವು ಶಿವನ ಪೂಜೆ ಅಂದರೆ ಶಿವರಾತ್ರಿ ಸಮಯ ಕರೆಕ್ಟಾಗಿ ಬಿಡುವಂಥ ಒಂದು ಹೂಗಳು. ಇದು ಯಾಕೆಂದರೆ ಹೂಗಳನ್ನು ವಿಶೇಷ ಏನಪ್ಪ ಅಂದರೆ ಧಾರ್ಮಿಕವಾಗಿ ಪೂಜೆ ಮಾಡ್ತಾರೆ ಶಿವನಿಗೆ. ಮತ್ತು ಎರಡನೇದಾಗಿ ಏನಪ್ಪ ಅಂದರೆ ಈ ಹೂಗಳು ಹಾಲಿನಲ್ಲಿ ಒಣಗಿಸ್ಬಿಟ್ಟು ಹಾಲಿನಲ್ಲಿ ಮರ್ದನ ಮಾಡಿ ಜಪಾನಕ್ಕೆ ಕಳಿಸ್ತಾರೆ. ಮತ್ತು ಅದರ ಚಕ್ಕೆಯಿಂದ ಏನು ಮಾಡ್ತಾರೆ, ಹಾಲಲ್ಲಿ ಮರ್ದನ ಮಾಡಿ ಮೈಗೆ ಬಳ್ಕೊಂಡ್ರೆ ಸೌಂದರ್ಯ ವರ್ಧಕ ಅಂತಾರೆ. ಮತ್ತು ಎಲೆಯಲ್ಲಿ ನಾವು ಊಟ ಮಾಡ್ತೀವಿ. ಹಿಂದಿನ ಕಾಲದೆಲ್ಲ ಊಟ ಎಲ್ಲ ಕೂಡ ಈ ಒಂದು ಮೋತಕದ ಇದರಲ್ಲಿ ತಿಂತಾಯಿದ್ದು ಮತ್ತು ಹೆಸರುಬೇಳೆ ತಿಂತಾಯಿದ್ದು. ಇಂತಹ ಮರಗಳು ಸಾವಿರಾರು ಮರಗಳು ಬೆಟ್ಟಗುಡ್ಡಗಳಲ್ಲಿ ಇದನ್ನು ಫೇರ್ ಆಫ್ ದಿ ಫಾರೆಸ್ಟ್ ಅಂತ ಕರೀತಾರೆ. ಮೋದಕದ ಮರ ಅಂತ ಕರೀತಾರೆ ನಮ್ಮ ಕನ್ನಡದಲ್ಲಿ. ಮತ್ತು ಬ್ರಹ್ಮ ಮರ ಅಂತೇಳ್ಬಿಟ್ಟು ಕೂಡ ಕರೀತಾರೆ. ಮತ್ತು ಈ ಒಂದು ಮರವನ್ನು ನಾವು ಯಾಕೆಂದರೆ ಉಳಿಸ್ಬೇಕು, ಬೆಳೆಸಬೇಕು. ಅದೇ ಸಮಯವಾಗಿ ಮಾರ್ಚಲ್ಲಿ ಬಿಡುವಂಥ ಇನ್ನೊಂದು ಮರ ಅಂದರೆ ಟೆಬಾವಿಯಾ ಅಂತ. ಟೆಬಾವ್ ಅಂದರೆ ಎಲ್ಲ ಒಂದು ಅರಿಶಿನ ಕಲರ್ ಹೂಗಳು ಬಿಡುತ್ತೆ, ಮೈಯೆಲ್ಲ ಬೆಳ್ಕೊಂಡಿರುತ್ತೆ. ಈ ಮರಗಳ ವಿಶೇಷ ಏನಪ್ಪ ಅಂದರೆ ಮೊದಲು ಎಲ್ಲೋ ಬಣ್ಣದಲ್ಲಿರುತ್ತೆ. ಮೊದಲು ವಿಶೇಷ ಏನು ಮಾಡ್ತೀವಿ, ಹೂ ಬಿಡುತ್ತೆ, ಆಮೇಲೆ ಎಲೆ ಬಿಡುತ್ತೆ, ಆಮೇಲೆ ಕಾಯಿ ಬಿಡೋದು. ನೋಡಿ ಹೆಂಗಿದೆ ಇದು ವಿಶೇಷತೆ, ರಿವರ್ಸ್. ಅದೇ ರೀತಿ ಬೋಗನವಿಲ್ಲ, ಎಲ್ಲ ನೋಡಿದ್ರು ಬೋಗನವಿಲ್ಲ ಕೆಂಪುಗಲ ಹಸಿರಿನ ಒಂದು ತೋರಣ ಥರ ಕಾಣಿಸುತ್ತೆ. ಇವುಗಳನ್ನು ನೋಡೋದಕ್ಕೆ ನಮಗೆ ಎರಡು ಕಣ್ಣು ಸಾಲದು. ಇಂಥ ಮರಗಳನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಯಾಕಂದರೆ ನಮ್ಮ ಬರಡು ಜಿಲ್ಲೆಗಳಂಥ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಬೇಸಿಗೆ ಸಮಯದಲ್ಲಿ. ಇದಕ್ಕೆ ಯಾರೂ ನೀರು ಹಾಕಲ್ಲ, ತಮ್ಮಷ್ಟು ಸಹ ನೀರು ಹಾಕೋದು, ಪಾಪ ನೀರೇ ಇರೋದಿಲ್ಲ ಎಲ್ಲಿ ನೋಡಿದ್ರು. ಆದರೂ ಕೂಡ ಬೆಳೆದು ಪ್ರಕೃತಿಯಲ್ಲೇ ವಿಸ್ಮಯ ಅಂತ ಹೇಳ್ಬೋದು, ಪ್ರಕೃತಿಗೆ ಕೊಡುಗೆ ಅಂತ ಹೇಳ್ಬೋದು. ಇಂಥವನ್ನು ನೋಡೋದಕ್ಕೆ ನಮಗೆ ಎರಡು ಕಣ್ಣು ಸಾಲದು. ಇಂಥ ಮರಗಳನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಎಲ್ಲ ಸೌಂದರ್ಯದ ಸೊಬಗು ನಿಮಗೆ ಬೇಸಿಗೆ ಕಾಲದಲ್ಲಿ ಮಾತ್ರವೇ ಸಿಗೋದು. ಮುತ್ತುಕದ ಮರದ ಹೂಗಳನ್ನು ನೋಡಿ ರೈತರು ಮಳೆ ಬೆಳೆ ಲೆಕ್ಕಾಚಾರ ಹೇಳುತ್ತಾರೆ. ಕೆಲವೊಂದು ವರ್ಷದಲ್ಲಿ ಅತಿ ಹೆಚ್ಚು ಹೂ ಬಿಟ್ಟರೆ ಹೆಚ್ಚು ಮಳೆ ಆಗುತ್ತದೆ, ಕಡಿಮೆ ಹೂ ಬಿಟ್ಟರೆ ಕಡಿಮೆ ಮಳೆ ಆಗುತ್ತದೆ ಎಂಬ ನಂಬಿಕೆಯು ರೈತರಲ್ಲಿದೆ. ಮುತ್ತುಗದ ಮರದ ಹೂಗಳು ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಹೇರಳವಾಗಿ ಹೂ ಬಿಡುತ್ತವೆ. ಹೆಚ್ಚು ಜನರು ಇದು ಶಿವನಿಗೆ ಇಷ್ಟವಾದ ಪುಷ್ಪ ಎಂತಲೂ ಕರೆಯುತ್ತಾರೆ. ಒಟ್ಟಿನಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಇಂತಹ ಮರಗಳನ್ನು ಉಳಿಸುವುದು, ಬೆಳೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಮನೆಯಿಂದ ಹೊರಗೆ ಬಂದು ಅಂತಹ ಮರಗಳಡಿ ಕುಳಿತು ಪ್ರಕೃತಿಯ ಸೊಬಗನ್ನು ಸವಿಯಬೇಕು. ಆದ್ದರಿಂದ ಉಸಿರಾಟ ಚೆನ್ನಾಗಿ ಆಗಿ ಆರೋಗ್ಯವು ವೃದ್ಧಿಸುತ್ತದೆ ಎಂಬುದನ್ನು ನಾವು ಮರೆಯಬಾರದು ಅಲ್ವೇ? ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.